ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಭಾನುವಾರ, ಟೈಮ್ ಬಂದ್ಬಿಟ್ಟು 8:30. ಇವಾಗ ಎದ್ದು ನನ್ನ ಮಗನ ಸ್ಕೂಲ್ ಇಲ್ದಿರೋ ಕಾರಣ ಲೇಟಾಗಿ ಎದ್ದಿದ್ದೀವಿ. ಬ್ರಷ್ ಮಾಡಿ ಮುಖ ತೊಳೆದು ಇವಾಗ ಮುಖ ಒರೆಸ್ಕೊತಾ ಇದ್ದೀನಿ. ಮುಖ ಒರೆಸಿದ್ದಾದಮೇಲೆ ಕುಂಕುಮ ಇಟ್ಟು ದೇವಿದು ಸ್ವಲ್ಪ ಭಂಡಾರ ಇಟ್ಟು ದಿನ ಶುರು ಮಾಡೋಣ. ಅಷ್ಟರಲ್ಲಿ ನನ್ನ ಮಗ ಹಾಲು ತರಕ್ಕೆ ಹೋಗಿದ್ದ, ತೊಗೊಂಬರ್ತಾ ಇದ್ದಾನೆ. ತೊಗೊಂಬಂದು ಟೇಬಲ್ ಮೇಲೆ ಇಟ್ಟು ಅವನ ಡ್ಯೂಟಿ ಬೆಳಗ್ಗೆ ಹೊತ್ತು ಮುಗಿಸ್ಬಿಡ್ತಾನೆ. ಅದನ್ನು ಮುಗಿಸಿ ಆಟಾಡೋಕೆ ಹೋಗ್ತೀನಿ ಅಂದ. ನಾನು ಬೇಕಾಗಿಲ್ಲ ಅಂತ ವೀಡಿಯೋ ಮಾಡು ಅಂದೆ. ಸೊ ಮಾಡ್ತಾ ಇದ್ದಾನೆ. ನಾನು ಬಾಗಿಲು ತೊಳೆದು ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ನೀರೆಲ್ಲ ಹಾಕಿದ್ದಾದಮೇಲೆ ಮನೆ ಮುಂದೆ ಎಲ್ಲ ಗುಡಿಸಿ ತೊಳೆದು ಓಣಿ ಎಲ್ಲ ತೊಳೆದು ಏನಾದರೂ ಹೇಳ್ತಿರ್ತಾನೆ. ಅವನ ಮಾತು ಕೇಳಿಕೊಂಡು ಮಾತಾಡ್ಕೊಂಡು ಗುಡಿಸ್ತಾ ಇದ್ದೀನಿ. ಎಲ್ಲ ತೊಳೆದಿದ್ದಾದಮೇಲೆ ಗೇಟಿಂದ ಆಚೆ ಎಲ್ಲ ತೊಳೆದೆ. ಆಮೇಲೆ ಅಲ್ಲೆಲ್ಲ ಒರೆಸ್ತಾ ಇದ್ದೀನಿ. ಒರೆಸಿದ್ದೆಲ್ಲ ಆದಮೇಲೆ ಆಚೆ ಎಲ್ಲ ಮುಗಿಸೋಷ್ಟರಲ್ಲಿ 1 ಅವರ್ ಆಗುತ್ತೆ. ನಮ್ಮ ಮನೆ ಹತ್ರ ರಂಗೋಲಿ ಹಾಕ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಮಾವ ಫೋನ್ ಮಾಡಿದ್ರು, ಮಾತಾಡಿಕೊಂಡು ರಂಗೋಲಿ ಹಾಕ್ತಾ ಇದ್ದೀನಿ. ನನ್ನ ಮಗ ವೀಡಿಯೋ ಮಾಡ್ತಾ ಇದ್ದಾನೆ. ಅವನಿದ್ರೆ ನಂಗೆ ತುಂಬ ಅನುಕೂಲ ಫ್ರೆಂಡ್ಸ್. ಅವನಿಗೆ ಸ್ಕೂಲ್ ರಜೆ ಇರೋ ದಿವಸ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ನನಗೆ. ಸೊ ರಂಗೋಲಿ ಹಾಕಿದ್ದಾಯಿತು, ತುಳಸಿ ಕಟ್ಟೆಗೆ ಹಾಕಿದ್ದಾಯಿತು. ಇವಾಗ ಗೇಟ್ ಹತ್ರ ಇರೋ ಎಕ್ಕದ ಗಿಡಕ್ಕೆ ರಂಗೋಲಿ ಹಾಕ್ತಾಯಿದ್ದೀನಿ. ಆಮೇಲೆ ಗೇಟ್ ಹತ್ರ, ಗೇಟ್ ಮುಂದೆ ನಾನು ಯಾವಾಗಲೂ ಬಿಟ್ಟಿರೋದನ್ನೇ ಬಿಡ್ತಾ ಇರ್ತೀನಿ. ಆಲ್ಮೋಸ್ಟು ನನಗೆ ಚುಕ್ಕಿ ರಂಗೋಲಿ ಅದು ಆ ಥರದ್ದೆಲ್ಲ ಬರಲ್ಲ ಫ್ರೆಂಡ್ಸ್. ಹೇಗೋ ಬಂದಂಗೆ ಬಿಡ್ತಾ ಇರ್ತೀನಿ. ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಇವಾಗೆಲ್ಲ ಹೂವು ಇಟ್ಟು, ದಾಸವಾಳ ಹೂವು ನಮಗೆ ಪೂಜೆಗೆ ಏನು ತೊಂದರೆ ಇಲ್ಲ, ಸಿಗುತ್ತೆ. ಮರ್ತ್ಬಿಟ್ಟಿದ್ದೆ. ಆಮೇಲೆ ಕುಂಕುಮ ಇಡ್ತಾಯಿದ್ದೀನಿ. ಅರಿಶಿನ ಕುಂಕುಮ ಇಟ್ಟು ಹೊಸ್ಲಿಗೆ, ತುಳಸಿ ಗಿಡಕ್ಕೆ, ಆಲೋವೆರಾಗೆ, ಆಮೇಲೆ ಎಕ್ಕದ ಗಿಡಕ್ಕೆ ಎಲ್ಲ ಕುಂಕುಮ ಇಟ್ಟು ಒಳಗಡೆ ಬಂದು ರೂಮಲ್ಲಿ ಮಲಗಿರಲಿಲ್ಲ. ರೂಮಲ್ಲಿ ಫ್ಯಾನು ಕೆಟ್ಟೋಗಿತ್ತು ಸ್ವಲ್ಪ. ಸೊ ಹಾಲಲ್ಲಿ ಮಲಗಿದ್ವಿ. ಹಂಗಾಗಿ ಬೆಡ್ಶೀಟ್ಗಳನ್ನೆಲ್ಲ ಎತ್ತಿಟ್ಟು, ಚಾಪೆ ಎಲ್ಲ ಎತ್ತಿಟ್ಟು ಒಳಗಡೆ ಬಂದು ಹಾಲು ಕಾಯಕ್ಕೆ ಇಡ್ತಾಯಿದ್ದೀನಿ. ಒಂದು ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೆ, ಒಂದು ಕಡೆ ಅವಲಕ್ಕಿ ಒಗ್ಗರಣೆ ಮಾಡಿದ್ದೆ. ಅವನು ಅವಲಕ್ಕಿ ತಿರುಗಿಸ್ತಾ ಇದ್ದಾನೆ. ನಾನು ಈ ಕಡೆ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಟೀ ಇಟ್ಟಿದ್ದೀನಿ. ಆ ಕಡೆ ಹಾಲು ಇಟ್ಟಿದ್ದೀನಿ. ಆಲ್ರೆಡಿ ನನ್ನ ಮಗ ತಿಂಡಿ ತಿಂತಾ ಇದ್ದ. ಟೈಮ್ ಬಂದ್ಬಿಟ್ಟು 11:30 ಆಗಿಬಿಟ್ಟಿತ್ತು. ಅವನಿಗೇನೋ ಹೇಳಿ ಹಿಂಗೆ ಕೆನ್ನೆ ಕಿತ್ಬಿಟ್ಟು ಹೋದೆ. ಈಗ ಟೀ ರೆಡಿ ಆಯಿತು, ಹಾಲು ರೆಡಿ ಆಯಿತು. ಹಾಲನ್ನ ಅವನ ಹತ್ರ ಮಾತಾಡ್ಕೊಂಡು ಒಳಗಡೆ ಬರೋಷ್ಟರಲ್ಲಿ ಸ್ವಲ್ಪ ಉಕ್ಕೋಗ್ಬಿಟ್ಟಿತ್ತು. ಏನೂ ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಹಂಗಾಗತ್ತೆ. ಅವನಿಗೆ ಹಾಲು, ನನಗೆ ಟೀ ಹಾಕ್ಕೊಂಡು ಮಾಮೂಲಿ ಅವನಿಗೆ ಪಾರ್ಲೆಜಿ ಬಿಸ್ಕೆಟ್ ಅಂದರೆ ಇಷ್ಟ ಅಲ್ವಾ, ಅವನಿಗೆ ಬಿಸ್ಕೆಟು ಹಾಲು ಇಟ್ಟೆ. ಅಷ್ಟರಲ್ಲಿ ಅವನು ಕುಡಿಯಲೇ ಇಲ್ಲ, ಆಚೆ ಓಡೋದ. ಏನೋ ಹೇಳಿ ಕೂಗ್ತಾ ಇದ್ದೆ. ಅಷ್ಟರಲ್ಲಿ ಫೋನ್ ಬಂದಿತ್ತು. ಫೋನಲ್ಲಿ ಮಾತಾಡಿಕೊಂಡು ಟೀ ಕುಡಿತಾಯಿದ್ದೀನಿ. ಈ ಚಳಿಗಾಲ ಸ್ಟಾರ್ಟ್ ಆದಮೇಲೆ ಟೀ ಜೊತೆ ಬಿಸ್ಕೆಟ್ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ. ಯಾವಾಗಲೂ ನಾನು ಬಿಸ್ಕೆಟ್ ಅದು ಇದು ಏನು ತಿನ್ನಲ್ಲ. ಚಳಿಗೆ ಆಚೆ ಎಲ್ಲ ತೊಳೆದು ಥರ ಥಂಡಿ ಆಗ್ತಿರುತ್ತಲ್ಲ, ಬಿಸಿ ಬಿಸಿ ಟೀ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಏನೋ ಒಂದು ವಿಷಯದ ಬಗ್ಗೆ ಫೋನಲ್ಲಿ ಇಂಟ್ರೆಸ್ಟಲ್ಲಿ ಕೇಳಿಸ್ಕೊತಾ ಇದ್ದೆ. ಯಾವುದೋ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಗಮನ ಇಟ್ಟು ಕೇಳಿಸ್ಕೊತಾ ಇದ್ದೆ. ಓಕೆ ಅಂತ ಎಲ್ಲ ಹೇಳಿ ಇವಾಗ ಇದು ಒಂದು ರೀಲ್ಸು ಫ್ರೆಂಡ್ಸ್, ಒಂದು ರೀಲ್ಸ್ ಬೇಕಿತ್ತು. ಹಂಗಾಗಿ ಈ ಥರ ಫೋಸ್ ಕೊಟ್ಟಿದ್ದೀನಿ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಬಂದರು. ಗೊತ್ತಲ್ಲ ಫ್ರೆಂಡ್ಸ್ ನಿಮಗೆಲ್ಲ ಪದ್ದು ವಿಡಿಯೋದಲ್ಲಿ ನೋಡಿದ್ದೀರಲ್ಲ. ಸರಿ, ಅವ್ರ ಬಗ್ಗೆ ಹೇಳಬೇಕು ಅಂದರೆ ಬೇಡ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ಅವ್ರ ಬಾಯಲ್ಲೇ ಕೇಳೋಣ. ಒಂದು ಸಿಂಪಲಾಗಿ ಒಂದು ಇಂಟರ್ವ್ಯೂ ಥರ ಮಾಡೋಣ ಫ್ರೆಂಡ್ಸ್. ಅವ್ರನ್ನೇ ಕೇಳ್ತೀನಿ, ಅವ್ರ ಬಾಯಿಂದನೇ ಕೇಳಿ. ಅವರು ನಮ್ಮ ಫ್ರೆಂಡಾಗಿ ನನಗೆ 1 ವರ್ಷ ಆಯಿತು. ಬನ್ನಿ ಅವ್ರನ್ನೇ ಕೇಳೋಣ ಅವ್ರ ಲೈಫ್ ಬಗ್ಗೆ ಏನಂತಾರೆ. ನಮಸ್ತೆ ಮೇಡಮ್. ನಮಸ್ತೆ ಕಣ್ರಿ. ಟಿಫನ್ ಮಾಡಿದ್ರಾ? ಆಯಿತು ಟಿಫನ್. ಏನು ಟಿಫನ್ ತಿಂದ್ರಿ? ನಮ್ಮ ಮನೇಲಿ ಚಿತ್ರಾನ್ನ ಮಾಡಿದ್ರು.
ವಾವ್, ಏನು ಚಿತ್ರಾನ್ನ? ಇದು ಪುರಿ ಉಪ್ಪಿಟ್ಟು ಚಿತ್ರ. ಸರಿ, ನಿಮ್ಮನ್ನು ಪರಿಚಯ ಮಾಡ್ಕೊಳ್ಳೋಣ. ಏನು ನಿಮ್ಮ ಹೆಸರು? ನನ್ನ ಹೆಸರು ಪದ್ಮಶ್ರೀ ಅಂತ. ಪದ್ಮಶ್ರೀ. ಏನಕ್ಕೆ ಹಂಗೆ ಡಿಫ್ರೆಂಟ್ ಆಗಿದೆ ಹೆಸರು ನಿಮ್ಮದು? ಅದು ಏನು ಅಂದರೆ ನನ್ನ ಹೆಸರು ಗೋವಿಂದಮ್ಮ ಅಂತ. ಹ್ಞೂ ನಾನು ರಂಗಭೂಮಿಯ ಕಲಾವಿದೆ ನಾನು. ಹ್ಞೂ ಹೌದಾ? ನಾಟಕಗಳಲ್ಲಿ, ಕಲಾಕ್ಷೇತ್ರಗಳಲ್ಲಿ ಎಲ್ಲದರಲ್ಲೂ ಪಾತ್ರಗಳು ಮಾಡಿದ್ದೀನಿ. ಹಾಗೂ ಸೀರಿಯಲ್ಗಳಲ್ಲೂ ಮಾಡಿದ್ದೀನಿ. ಹಾಂ, ಯಾವ ಊರು ನಿಮ್ಮದು? ನಮ್ಮದು ಆನೆಕಲ್ಲು, ಬೆಂಗಳೂರು. ಬೆಂಗಳೂರು ಹತ್ರ ಆನೆಕಲ್ಲು. ಹ್ಞೂ ಆಮೇಲೆ ಸೀರಿಯಲ್ ಆದಮೇಲೆ ಫಿಲಮ್, ಒಂದು ಅತ್ತೆ ಮಗಳು ಫಿಲಮಲ್ಲಿ ಮಾಡಿದ್ದೀನಿ. ಏನು ಪಾತ್ರ ಮಾಡಿದ್ದೀರಾ? ನಾನು ಹೀರೋಯಿನ್ನು ಫ್ರೆಂಡು ಹ್ಞೂ. ಪಾತ್ರ ಮಾಡಿದ್ದೀನಿ. ಆ ಪಾತ್ರದಲ್ಲಿ ಏನು ಹೆಸರು ಶ್ರೀಧರು, ನಿಮ್ಮದು? ರಮೇಶ್ ಭಟ್ಟು ಎಲ್ಲ ಮಾಡಿದ್ದಾರೆ. ಹೌದಾ? ಆ ಪಾತ್ರದಲ್ಲಿ ಏನು ಹೆಸರು ನಿಮ್ಮದು? ಪದ್ಮಶ್ರೀ ಅಂತಲೇ ಹ್ಞೂ. ಸೊ ಹಾಗಾಗಿ ಪದ್ಮಶ್ರೀ ಅಂತಲೇ ಉಳ್ಕೊಂಡಿದೆ. ಉಳಿದು ಬಿಟ್ಟೈತೆ ನನ್ನ ಹೆಸರು. ಈಗ ನೀವು ಇರೋ ಜಾಗದಲ್ಲೆಲ್ಲ ಪದ್ಮಶ್ರೀ ಅಂತಲೇ ಕರೀತಾರಾ, ಇಲ್ಲ ಬೆಂಗಳೂರು ಕಡೆ ಆನೆಕಲ್ಲಲ್ಲಿ ಮಾತ್ರ? ಎಲ್ಲ ಕಡೆನೂ ಪದ್ಮಶ್ರೀ ಅಂತಲೇ ಕರೀತಾರೆ. ಹ್ಞೂ. ಹುಟ್ಟಿರೋ ಹೆಸರು ಗೋವಿಂದಮ್ಮ. ಗೋವಿಂದಮ್ಮ ಅಂತ. ನಿಮ್ಮ ಯಜಮಾನ್ರ ಹೆಸರೇನು? ನಮ್ಮ ಯಜಮಾನ್ರ ಹೆಸರು ಜಯದೇವ್ ಅಂತ. ನನ್ನ ಕೋಟ್ಯಾಧೀಶನಿಗೆ ಕೊಟ್ಟಿದ್ದರು ಮನೆಗೆ. ಮಕ್ಕಳು 4 ಜನ ಗಂಡು ಮಕ್ಕಳಿದ್ದರು. ಒಬ್ಬರು ಹೋಗ್ಬಿಟ್ಟು 3 ಜನ ಇದ್ದಾರೆ. ಆದ್ರೇನು ಮಕ್ಕಳೆಲ್ಲ ಚೆನ್ನಾಗವ್ರೆ. ಮನೆ ಕಡೆ ಚೆನ್ನಾಗಿದ್ದೀರಾ ಅನ್ನಂಗೆ ಆಯಿತು. ಮನೆ ಕಡೆ ಚೆನ್ನಾಗಿದ್ದೀವಿ. ವಯಸ್ಸು ಎಷ್ಟು ಪದ್ಮಶ್ರೀ ಅವರೇ ನಿಮಗೆ? ನನಗೆ ಈಗ ವಯಸ್ಸು 75 ಆಗೈತೆ ಕಣ್ರಿ. ಹಾಂ, ಪರವಾಗಿಲ್ಲ. ಇನ್ನೂ ಎಷ್ಟು ಆ್ಯಕ್ಟಿವ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ? ಅವಾಗೆಲ್ಲ ಒಳ್ಳೊಳ್ಳೆ ಫುಡ್ ತಿಂದಿದ್ದೀರಾ ಅನ್ನಂಗೆ ಆಯಿತು. ಚೆನ್ನಾಗಿದ್ವಲ್ಲ ಎಲ್ಲನೂ. ರಂಗಭೂಮಿ ಕಲಾವಿದೆ ಅಂದ್ರಿ, ಯಾವ್ಯಾವ ಊರುಗಳಲ್ಲಿ ನಿಮ್ಮ ನಾಟಕ ಪ್ರದರ್ಶನ ಮಾಡಿದ್ದೀರಾ? ನಾನು ನಾಟಕಗಳು ಎಲ್ಲ ಕಡೆನೂ ಮಾಡಿಬಿಟ್ಟಿದ್ದೀನಿ. ನಾಟಕಗಳಲ್ಲಿ ಯಾವ್ಯಾವ ಪಾತ್ರ ಮಾಡ್ತಿದ್ರಿ ನೀವು? ನಾನು ಉಮಾಶ್ರೀ ಮಾಡಲ್ಲ, ಆ ಥರ ಕಾಮಿಡಿನೇ ಮಾಡ್ತಾ ಇದ್ದಿದ್ದು. ಕಾಮಿಡಿಗೆ ನಾನು ಮಾಡ್ತಾ ಇದ್ದಿದ್ದು, ಹೀರೋಯಿನ್ ಪಾತ್ರ ಮಾಡ್ತಿರ್ಲಿಲ್ಲ. ನನ್ನ ಜೂನಿಯರ್ ಉಮಾಶ್ರೀ ಅಂತಲೇ ಕರಿತಾ ಇದ್ರು. ನೋಡೋಕ್ಕೂ ಸ್ವಲ್ಪ ಜೂನಿಯರ್ ಉಮಾಶ್ರೀ ಥರನೇ ಇದ್ದೀರಾ ಬಿಡಿ. ಕರಿತಾ ಇದ್ರು. ಆದರೆ ನಾನು ಮಾಡ್ತಾ ಇದ್ದಂಗೆ ನಮ್ಮ ಮಕ್ಕಳಿಗೆಲ್ಲ ಹಿಡಿಸ್ಲಿಲ್ಲ. ಅದೇ ಮನೆ ಕಡೆ ಎಲ್ಲ ಮಾಮೂಲಿ ರಿಚ್ ಆಗಿದ್ರಿ, ಎಲ್ಲ ಇದೆ ಏನಕ್ಕೆ ಅಂತ ನಿಮ್ಮ ಮಕ್ಕಳು ಯಾಕೆ ಮಾಡಬೇಕು ಅಂತ. ಇದೆಲ್ಲ ನಿಂಗೆ ಯಾಕಮ್ಮ ಅಂತ. ಆದರೂ ಈ ಅತ್ತೆ ಮಗಳ ಫಿಲಮ್ ಮಾಡಿದಾಗ ಡೈರೆಕ್ಟ್ರು ಮೆಡ್ರಾಸಿಗೆ ಕರೆದ್ರು, ಬಂದ್ಬಿಡಮ್ಮ ಮನೆಗೆ ಹೋಗ್ತೀವಿ, ಶೂಟಿಂಗ್ ಜಾಸ್ತಿ ಸಿಕ್ಕುತ್ತೆ ಅಂದರು. ಆದರೆ ನನಗೆ ಇಷ್ಟ ಆಗಿಲ್ಲ. ಯಾಕೆ ಅಂದರೆ ಮಕ್ಕಳಿದ್ದಾರೆ, ನಾಳೆ ದಿವಸ ನಮ್ಗೆ ಮಕ್ಕಳಾಗ್ತಾರೋ ಇಲ್ವೋ, ನಾವು ಹೋಗಲ್ಲಿ ಕುತ್ಕೊಂಡ್ಬಿಟ್ರೆ ಒಂಟಿಯಾಗಿ. ಅದಕ್ಕೋಸ್ಕರ ನಾನು ಮಕ್ಕಳಲ್ಲಿ ಬೀಳಬೇಕು, ಮಕ್ಕಳ ಹತ್ರ ಇರಬೇಕು. ಆದರೂ ಹೋಗ್ಬೋದಾಗಿತ್ತು ನೀವು, ಯಾಕಂದರೆ ಕಲೆ ಅನ್ನೋದು ಎಲ್ರಿಗೂ ಬರಲ್ಲ ಅಲ್ವಾ? ಕಲೆ ಅನ್ನೋದು ಬರಲ್ಲ ಗೊತ್ತು, ಆದ್ರೂ ಮಕ್ಕಳು ಕೇಳ್ದಂಗೆ ಕೇಳಬೇಕಲ್ಲ. ನಾಳೆ ದಿವಸ ಮಕ್ಕಳು ನೀನು ಎಲ್ಲಿದ್ದೆ ಎಲ್ಲಿ ಹೋಗು ಅಂದ್ಬಿಟ್ರೆ. ಹೌದೌದು. ಯಜಮಾನ್ರು ಏನು ಕೆಲಸ ಮಾಡ್ತಾರೆ ಪದ್ಮಶ್ರೀ? ಇದ್ದಾರಾ? ನಮ್ಮ ಯಜಮಾನ್ ಅದೇ ಲ್ಯಾಂಡ್ ಜಮೀನು ಮಾಡಿಸ್ತಾ ಇದ್ರು. ಇವಾಗ ಇಲ್ವಾ ಅವರು? ಇಲ್ಲ, ಇವಾಗ. ಎಷ್ಟು ವರ್ಷ ಆಯಿತು ಅವರು ಎಕ್ಸ್ಪೈರ್ ಆಗಿ? ಆವಾಗಲೇ ಒಂದು 10 ವರ್ಷ ಆಯಿತು. ಮಕ್ಕಳಿಗೆಲ್ಲ ಮದುವೆ ಆಗಿದೆಯಾ? ಮಕ್ಕಳಿಗೆಲ್ಲ ಮದುವೆ ಆಗಿದೆ, ಮಕ್ಕಳು ಹುಟ್ಟವ್ರೆ. ಏನು ಓದಿದ್ದೀರಾ ನೀವು? ನಾನು PUC ಓದಿದ್ದೀನಿ. ಆವಾಗಲೇ PUC ಮಾಡಿದ್ದೀರಾ? ಹೌದು. ಅಂದರೆ ವೆಲ್ ಎಜುಕೇಟೆಡೇ ನೀವು. ನಾನು ನಾಟಕಗಳು ಬೆನಿಫಿಟ್ಸ್ ಹೋಗ್ತಿದ್ದೆ ಆನೆಕಲ್ಲಲ್ಲಿ. ಸೀರಿಯಲಲ್ಲಿ ಮಾಡಿದ ಆಕ್ಟರ್ಸ್ಗಳನ್ನೇ ಬುಕ್ ಮಾಡ್ತಾ ಇದ್ದೆ. ಮ್ಯೂಸಿಕ್ಕು ಎಲ್ಲಂ ಗೂಚಿ ಮ್ಯೂಸಿಕ್ಕೇ ತರಿಸ್ತಿದ್ದೆ. ಫೋಟೋ ಸ್ಟುಡಿಯೋನ ಎಲ್ಲ ಬೆಂಗಳೂರಿನಲ್ಲೇ ಕರೆಸ್ತಿದ್ದೆ. ಟಿಕೆಟ್ 50-60 ಟಿಕೆಟ್ ಹಾಕಿ. ನಿಮಗೆ ಇನ್ನೂ ಏನೇಂದ್ರಲ್ಲಿ ಇಂಟ್ರೆಸ್ಟ್ ಇತ್ತು? ಡ್ಯಾನ್ಸ್ ಮಾಡ್ತಿದ್ರಾ, ಇಲ್ಲ ಕಾಮಿಡಿ ಪಾತ್ರಗಳು ಮಾತ್ರ ಮಾಡ್ತಿದ್ರಾ? ಕಾಮಿಡಿಗಳ ಪಾತ್ರ, ಅದರಲ್ಲಿ ಡ್ಯಾನ್ಸ್ಗಳು ಎಲ್ಲ. ಡ್ಯಾನ್ಸ್ಗಳು ಎಲ್ಲ ಯಾವ ಪಾತ್ರ ಕೊಟ್ಟರು ಮಾಡ್ತಿದ್ದೆ. ಫಿಲಮಲ್ಲಿ ಹೆಂಗೆ ಮಾಡ್ತಾರೆ ಕಾಮಿಡಿ ಫಿಲಮ್ ಎಲ್ಲ ಹಂಗೆ ಮಾಡ್ತಾ ಇದ್ವಿ ನಾವು ನಾಟಕಗಳು. ಆಮೇಲೆ ಬೆನಿಫಿಟ್ಸ್ ಮಾಡೋದನ್ನ ನೋಡಿ ಎಲ್ಲ ಆನೆಕಲ್ಲಲ್ಲಿ ಫೇಮಸ್ ಆಗಿಬಿಟ್ಟಿದೆ. ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ನಾನು ನೋಡಿದ್ರೆ ಇಷ್ಟ ಅವ್ರಿಗೆ. ಅದನ್ನು ನೋಡಿ ನನಗೆ ಕಾಂಗ್ರೆಸ್ಸಲ್ಲಿ ಸೀಟ್ ಕೊಟ್ಟು ಎಲೆಕ್ಷನ್ಗೆ ನಿಲ್ಲಿಸಿದ್ರು. ಎಲೆಕ್ಷನ್ಗೆ ನಿಲ್ಲಿಸಿದ ಮೇಲೆ ವಜ್ರಮುನಿ ಬಂದು ನಾಮಿನೇಷನ್ನು ತಾಲೂಕು ಆಫೀಸಲ್ಲಿ ವಜ್ರಮುನಿ ನಾಮಿನೇಷನ್ ಕಟ್ಟಿದ್ರು. ಅವರು ಎಲೆಕ್ಷನ್ಗೂ ನಿಂತಿದ್ದೆ ಕಾಂಗ್ರೆಸ್ ಪಕ್ಷದಲ್ಲಿ. ಎಲ್ಲ ಆಯಿತು. ತಿರ್ಗಾ ಏನೋ ನಾನೇ ಒಂದು ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಮಕ್ಕಳು ಬಿಟ್ಟಿಲ್ಲ. ನನಗೂ ವಯಸ್ಸಾಯಿತು, ಇನ್ನು ಯಾಕಪ್ಪ ಇದೆಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಒಟ್ಟಲ್ಲಿ ಎಲೆಕ್ಷನಾಗಿ ನಿಂತಿದ್ರಿ ಒಂದ್ಸಲ? ನಿಂತಿದ್ದೀನಿ. ವಜ್ರಮುನಿ ಅವ್ರನ್ನ ಡೈರೆಕ್ಟಾಗಿ ನೋಡಿದ್ದೀರಾ ಅನ್ನಂಗೆ ಆಯಿತು? ವಜ್ರಮುನಿ ಜೊತೆಯಲ್ಲಿ ಕೂತು ಮಾತಾಡಿದ್ದೀನಿ. ಅವರೇ ಬಂದು ನಾಮಿನೇಷನ್ ಕಟ್ಟಬಿಟ್ಟು ನನಗೆ ಎಲ್ಲನೂ ಇತ್ತು. ಮೀಟಿಂಗ್ ಎಲ್ಲನೂ MP ಜೊತೆಯಲ್ಲಿ ಬೆಂಗಳೂರಲ್ಲಿ ಇದು ಅಶೋಕ ಹೋಟ್ಲಲ್ಲಿ ಮೀಟಿಂಗ್ಗಳು ಎಲ್ಲ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಎಲ್ಲ ಕಡೆನೂ ಚೆನ್ನಾಗಿ ಓಡಾಡ್ತಾ ಇದ್ದೆ. ಅತ್ತೆ ಮಗಳು ಪಿಕ್ಚರಲ್ಲಿ ಶೂಟಿಂಗಲ್ಲಿ ಇದು ಮೈಸೂರು ಗೋಣಿಕೊಪ್ಪಲಲ್ಲಿ ಕಾಫಿ ಎಕ್ಸ್ಟಲ್ಲಿ ಶೂಟಿಂಗ್ ಆಯಿತು. ಅಲ್ಲಿ ರವಿ ಕಿರಣ್ ಶೂಟಿಂಗ್ ತೆಗೆದಿತ್ತು. ಮಧು ಚೌಧರಿ ಅವಳು ಹೀರೋಯಿನ್ ಪಾತ್ರ ಮಾಡಿದ್ಲು. ನಾವು ಅವ್ರ ಫ್ರೆಂಡ್ ಹಂಗೆ ಮಾಡಿದ್ವಿ. ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೆ. ಆಮೇಲೆ ವಯಸ್ಸಾಯ್ತು, ಇನ್ಯಾಕಪ್ಪ ಬೆಂಗಳೂರಿಂದ ತುಮಕೂರಿಗೆ ಶಿಫ್ಟ್ ಆಗ್ಬಿಟ್ರಿ. ಆಮೇಲೆ ಗಂಡನ ಮನೆಗೆ ತಿರ್ಗಾ ಕರ್ಕೊಂಡು ಬಂದ್ಬಿಟ್ರೆ ಎಲ್ಲರೂ ಮಕ್ಕಳೆಲ್ಲ. ನಿಂಗೆ ಸಾಕಿಲ್ಲ, ಹೌದು ಬಂದ್ಬಿಡು ಅಂತೇಳಿ ಕರ್ಕೊಂಡು ಬಂದ್ಬಿಟ್ಟು ಇವಾಗ ಮಕ್ಕಳ ಜೊತೆಲಿ ಸೆಟ್ಲಾಗಿ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಸುಖವಾಗಿದ್ದೀನಿ ಈಗ. ನೀವು ಸುಖವಾಗಿರಬೇಕು, ಹಿಂಗೆ ಚೆನ್ನಾಗಿರಬೇಕು. ಇನ್ನು ನಿಮ್ಮಿಂದ ನಮಗೆ ಒಳ್ಳೊಳ್ಳೆ ಮಾಹಿತಿಗಳು ಸಿಗ್ತಾ ಇರಬೇಕು. ಇದೇ ಥರ ಅವಾಗವಾಗ ಒಳ್ಳೊಳ್ಳೆ ಮಾಹಿತಿ ಕೊಡ್ತಾಯಿರಿ ಪದ್ಮಶ್ರೀ.
ನೀವು ಬೆಲೆ ಕಟ್ಟೋಕ್ಕಾಗದಿರೋಂಥ ಆಸ್ತಿ ನೀವು, ಯಾಕೆಂದರೆ ಈ ಏಜಲ್ಲೂ ಇಷ್ಟು ಎನರ್ಜೆಟಿಕ್ ಆಗಿ ಇಷ್ಟು ಲವಲವಿಕೆಯಾಗಿ ಇದ್ದೀರಾ. ಒಳ್ಳೆಯದಾಗಲಿ ನಿಮಗೆ. ಮುಂದುವರೆದ ಭಾಗ ನಾಳೆ ಶುರು ಮಾಡೋಣ. ಡೈಲಿ ನಮಸ್ಕಾರ. ಪದ್ಮಶ್ರೀ ಅವ್ರ ಜೊತೆ ಮಾತಾಡಿ ನಂಗೆ ತುಂಬಾ ಖುಷಿ ಆಯಿತು. ಅವರು ಅವ್ರ ಮನೆಗೆ ಹೊರಟರು. ಸರಿ ಅಂದ್ಬಿಟ್ಟು ನಾನು ಮನೆ ಒರೆಸೋಣ ಅಂದ್ಬಿಟ್ಟು ಕಸ ಹೊಡಿತಾ ಇದ್ದೀನಿ. ಎಲ್ಲ ಒಂದು ರೂಮಲ್ಲಿ ಅಡುಗೆ ಮನೆ ಎಲ್ಲ ಒಂದು ಕಡೆಯಿಂದ ಕಸ ಹೊಡಿತಾ ಇದ್ದೀನಿ. ಕಸ ಎಲ್ಲ ಹೊಡೆದು ಮನೆ ಒರೆಸ್ಬೇಕು. ದೇವ್ರ ಪಾತ್ರೆಗಳೆಲ್ಲ ತೊಳೆದಿಡಬೇಕು. ನಾಳೆ ಸೋಮವಾರ ಆಗಿರೋದ್ರಿಂದ ಇವತ್ತೇ ಎಲ್ಲ ತೊಳೆದಿಡಬೇಕು. ಸ್ನಾನ ಮಾಡ್ಕೊಂಡು ಆಮೇಲೆ ದೇವ್ರ ಪಾತ್ರೆಗಳೆಲ್ಲ ತೊಳಿಬೇಕು. ನನ್ನ ಮಗ ಎಲ್ಲೋ ಆಟಾಡೋಕೆ ಆಚೆ ಹೋಗಿದ್ದ. ಆಮೇಲೆ ನಾನು ಕಸ ಎಲ್ಲ ಹೊಡೆದು ರೂಮ್ಗಳಲ್ಲೆಲ್ಲ ಕಿಟಕಿಗಳಲ್ಲೆಲ್ಲ ಧೂಳು ಹೊಡೆದು ಕ್ಲೀನ್ ಮಾಡಿಕೊಂಡು ಕಸಗಳೆಲ್ಲ ಹೊಡ್ಕೊಂಬರೋಷ್ಟರಲ್ಲಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಅಲ್ಲೇ 2:30-3 ಗಂಟೆ ಟೈಮಿಂಗ್ಸ್ ಆಗೋಗ್ಬಿಟ್ಟಿತ್ತು. ಕಸ ಎಲ್ಲ ಹೊಡೆದು ಒಂದು ಕಡೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ಹಚ್ಚಿಟ್ಟಿದ್ದೀನಿ. ಅಡುಗೆನೂ ಮಾಡಬೇಕು. ಮಧ್ಯಾಹ್ನದ ಅಡುಗೆಗೆ ಮನೆ ಕಸ ಎಲ್ಲ ಹೊಡೆದ್ಬಿಟ್ಟು ಆಮೇಲೆ ಅಡುಗೆ ಮನೆಗೆ ಹೋಗೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಬೇಡ ಫಸ್ಟು ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಕಸ ಎಲ್ಲ ಹೊಡೆದ್ಬಿಟ್ಟು ನಾನು ಸ್ನಾನಕ್ಕೆ ಹೋದೆ. ಸ್ನಾನಕ್ಕೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ ನನ್ನ ಮಗನೂ ಬಂದಿದ್ದ. ಹೋಗ್ಬಿಟ್ಟು ಸ್ವಲ್ಪ ಟೊಮೊಟೊ ಗೊಜ್ಜು, ಅಂದರೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡೋದು ನಮ್ಮ ಕಡೆ. ಸಿಂಪಲ್ಲಾಗಿ ಒಂದು ಟೊಮೊಟೊ ಗೊಜ್ಜು ತುಂಬಾ ಚೆನ್ನಾಗಿತ್ತು. ಟೇಸ್ಟ್. ಇನ್ನೂ ಸಾಂಬಾರು ಪುಡಿ ಹಾಕಿರಲಿಲ್ಲ ಆವಾಗಲೇ ಒಂಥರ ಚೆನ್ನಾಗಿ ಅಂತಿತ್ತು. ರೈಸ್ ಮಾಡಿಟ್ಟಿದ್ದೆ. ಇವಾಗ ಸಾಂಬಾರು ಪುಡಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಸಾಂಬಾರು ಪುಡಿ ಹಾಕಿದ್ದೀನಿ. ಚೆನ್ನಾಗಿ ಕುದಿ ಬರಬೇಕು. ಆ ಮಸಾಲೆ ವಾಸನೆ ಎಲ್ಲ ಹೋಗಬೇಕು. ಟೊಮೊಟೊ ಗೊಜ್ಜು ಅನ್ನ ಕಲ್ಸ್ಕೊಂಡು ತಿನ್ನೋಕ್ಕೆ, ಚಪಾತಿಗೆ, ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಟೈಮ್ ಆಲ್ರೆಡಿ 3 ಗಂಟೆ ಆಗಿಬಿಟ್ಟಿತ್ತು. ಸೊ ಊಟ ಹಾಕ್ಕೊತಾ ಇದ್ದೀನಿ. ನನಗೆ ನನ್ನ ಮಗನಿಗೆ ಇಬ್ರಿಗೂ ಅನ್ನದ ಜೊತೆ ಟೊಮೊಟೊ ಗೊಜ್ಜು ಹಾಕೊಂಡು ಕಲ್ಸ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹೊರಟು ಇಬ್ಬರು ಊಟಕ್ಕೆ ಕೂತ್ಕೊಂಡ್ವಿ. ನಾನು ತುಂಬಾ ಚೆನ್ನಾಗಿದೆ, ನಿನಗೆ ಹೆಂಗಿದೆ ಅಂತ ಕೇಳ್ತಾ ಇದ್ದೆ ಅವನಿಗೆ. ಅವನಿಗೆ ಖಾರ ಇದ್ದರೆ ಊಟ ಮಾಡಲ್ಲ ಅವನು. ಸ್ವಲ್ಪ ಖಾರ ಕಮ್ಮಿ ಇದ್ದರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಹೇಗಿದೆಯೋ ಅಂತ ಕೇಳ್ತಾ ಇದ್ದೀನಿ. ಕ್ಯಾಮ್ರಾ ಇದೆ ಅಂತ ತಲೆ ತಗ್ಗಿಸ್ಕೊಂಡು ಊಟ ಮಾಡ್ತಾ ಇದ್ದಾನೆ. ಚೆನ್ನಾಗಿದೆ, ಸೂಪರಾಗಿದೆ ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ಭಾನುವಾರ ಆಗಿರೋದ್ರಿಂದ ಭಾನುವಾರ ಅವನ ಕೈಲೇ ಮನೆ ಒರೆಸೋದು. ನಾನು ಮನೆ ಒರೆಸು ಅಂದ್ಬಿಟ್ಟು ನೀರಿಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು, ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಮನೆ ಒರೆಸೋ ನೀರಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮನೆ ಒರೆಸಿದ್ರೆ ಪಾಸಿಟಿವ್ ಎನರ್ಜಿ ಇರುತ್ತೆ, ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರಲ್ವ. ಹಾಗಾಗಿ ನಮ್ಮ ಮಾವರು ಅದೇ ಹೇಳ್ತಾರೆ. ಅವ್ರು ಹೇಳ್ದಾಗಿಂದ ನಾನು ಇದೇ ಥರ ಮಾಡ್ತಾಯಿದ್ದೀನಿ. ಸೊ ಅವ್ನು ಮನೆ ಒರೆಸ್ತಾ ಇದ್ದ. ನಾನೆಲ್ಲ ಟೇಬಲ್ಲು, ಚೇರು ಅದೆಲ್ಲ ಎತ್ತಿ ಸೈಡಲ್ಲಿ ರೆಡಿ ಮಾಡಿಕೊಡ್ತಾ ಇದ್ದೆ. ಅಷ್ಟರಲ್ಲಿ ಅವನು ಸ್ವಲ್ಪ ಎಲ್ಲ ಒರೆಸ್ಕೊಟ್ಬಿಟ್ಟು ಕಿಟಕಿಗಳೆಲ್ಲ ಸೊಳ್ಳೆ ಬರುತ್ತೆ ಅಂತ ಹಾಕ್ಬಿಟ್ಟು, ಹೋಮ್ವರ್ಕ್ ಇದೆ ಮಮ್ಮಿ, ಹೋಮ್ವರ್ಕ್ ಮಾಡ್ಕೊತೀನಿ ಸ್ವಲ್ಪ ಅಂದ. ಸರಿ ಹಂಗೆ ಮಾಡು ಅಂತ ಹೇಳಿದೆ. ಅವನು ಹೋಮ್ವರ್ಕ್ ಮಾಡ್ಕೊಳಕ್ಕೆ ಹೋದ. ಫ್ರೆಂಡ್ಸ್, ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಪಕ್ಕದಲ್ಲೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನೂ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬಂದು ಸೇರುತ್ತೆ. ಧನ್ಯವಾದಗಳು.